ಅಲ್ಲ ನಮ್ದಾಯಿತು, ನಾವು ತೆರೆ ಮೇಲೆ ತೋರಿಸಿದ್ದೀರಿ, ಇನ್ನು ಪ್ರೇಕ್ಷಕರು ಅವ್ರದ್ದು ನಿರ್ಣಯನೇ ಎಲ್ಲ. ಸೊ ಹಾಗಾಗಿ ಇಷ್ಟು ದಿನ ಅದು ಹೆಂಗೆ ಅಂದರೆ ಥಿಯೇಟ್ರ್ವರೆಗೂ ತೊಗೊಂಬರೋದಷ್ಟೇ ನಮ್ಮ ಕೆಲಸ. ಅದಾದಮೇಲೆ ಎಲ್ಲ ಪ್ರೇಕ್ಷಕರು ಹೇಳಬೇಕು. ನಾನು ಒಂದು ಕೇಳ್ಕೊಳ್ಳೋದು, ಕನ್ನಡಿಗರಲ್ಲಿ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು. ನಾನೇ ಎಲ್ಲ ಹೊಸ ಪ್ರತಿಭೆಗಳನ್ನ ಆವಾಗಲೇ ಒಂದು ನದಿಯಲ್ಲಿ ಹಳೆ ನೀರು ಜೊತೆ ಹೊಸ ನೀರು ಬೆರೆತಾಗಲೇ ಅದು ಸ್ವಚ್ಛವಾಗಿ ಕಾಣೋದು. ಹಾಗಾಗಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಿ, ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಜಾಲಿ ಸಿನಿಮಾನ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಸೊ ಅಂದರೆ ಪ್ರೇಕ್ಷಕರಲ್ಲಿ ಅಪೇಕ್ಷೆ ನಾವು ಅದೇ. ಅಂದರೆ ಇಷ್ಟು ದಿನ ಕಷ್ಟಪಟ್ಟು ಒಂದು ತೆರೆ ಮೇಲೆ ನೋಡಿದಾಗ ಅವರು ಒಂದು ಮಾತು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ, ಇಷ್ಟು ದಿನ ಪಟ್ಟಿರೋ ಶ್ರಮ ಎಲ್ಲ ನೀರಲ್ಲಿ ಹೋಗ್ಬಿಡುತ್ತೆ. ಬಾ ಅನಿಸುತ್ತೆ. ಸೊ ಹಾಗಾಗಿ ತುಂಬ ಖುಷಿ ಆಯಿತು. ಕೆಲವರಿಗೆ ತಂದೆ ಮಗಳ ಎಮೋಷನ್ ಇಷ್ಟ ಆಗಿದೆ, ಕೆಲವರಿಗೆ ಕಾಮಿಡಿ ಇಷ್ಟ ಆಗ್ತಾ ಇದೆ. ಸೊ ಎಲ್ಲರೂ ಬೆಳೆಸಬೇಕು ಹೊಸಬರನ್ನ ಅಂತ ಹೇಳ್ತಿದ್ದಾರೆ, ಏನು ಅನ್ಸುತ್ತೆ? ಹೌದೌದು, ಅದೇ ಥರನೇ. ಯಾಕಂದರೆ ಒಬ್ಬೊಬ್ರದ್ದು ವೈಯಕ್ತಿಕವಾಗಿ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಸೊ ಹಾಗಾಗಿ ತಂದೆ ಮಗಳ ಇಮೋಷನ್ಸ್ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಫೈಟ್ಸ್ ಇಷ್ಟ ಆಗ್ಬೋದು, ಡ್ಯಾನ್ಸ್ ಇಷ್ಟ ಆಗ್ಬೋದು. ಹಾಗಾಗಿನೇ ಎಲ್ಲನೂ ಮಿಶ್ರಣ ಮಾಡಿ ಒಂದು ಹಬ್ಬದ ಊಟ ಥರ ಬಡಿಸಿದಾಗ ಅದರಲ್ಲಿ ಯಾವುದನ್ನ ಒಂದಾದರೂ ಕೆಲವ್ರಿಗೆ ಇಷ್ಟ ಆಗುತ್ತೆ. ಅದೇ ಥರ ತಾರುಷ್, ಕಾವೇರಿ ಹೋರಾಟ ನಡೀತಾ ಇದೆ ಆಚೆಗಡೆ. ಈಗ ಜನರು ಚಿತ್ರಮಂದಿರಕ್ಕೆ ಬರಬೇಕು ಅಂದರೆ 2 ಸಲ ಯೋಚನೆ ಮಾಡ್ತಾರೆ. ನೀವು ಕಂಟೆಂಟ್ ತೊಗೊಂಡು ಬಂದಿದ್ದೀರಾ, ಏನು ಹೇಳ್ತೀರಾ? ಸರ್, ಕಾವೇರಿ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲ ಇದ್ದೇ ಇರುತ್ತೆ. ಸೊ ನಮ್ಮೆಲ್ಲರ ಬೆಂಬಲ ಇದ್ದೇ ಇರುತ್ತೆ. ಆದರೆ ಏನಂತ ಹೇಳಿದ್ರೆ, ನಾವು ಇಷ್ಟು ದಿನ ಪರಿಶ್ರಮ, ಸುಮಾರು 10-12 ವರ್ಷ ಪರಿಶ್ರಮ ಇದೆ, ಅದು ಇವತ್ತಿನ ದಿನ ನಿರ್ಣಯ ಆಗುತ್ತೆ. ಬಟ್ ಕಾವೇರಿ ಇದು ಕೂಡ ನಮ್ಮ ಬೆಂಬಲ ಪ್ರತಿಯೊಂದು ಇದ್ದೇ ಇರುತ್ತೆ ಸರ್. ಚೆನ್ನಾಗಿ ಅನಿಸ್ತಾ ಇದೆ. ನಾನು ಕಂಪ್ಲೀಟಾಗಿ ನೋಡಿದ್ದು ಇವತ್ತೇ. ಸೊ ತುಂಬ ಖುಷಿ ಆಗ್ತಿದೆ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಇವಾಗ ಜನಕ್ಕೆ ತಲುಪೋಕ್ಕೆ. ಸೊ ಆದಷ್ಟು ಇದನ್ನು ಈ ಫಿಲಮ್ ಬಗ್ಗೆ ಆದಷ್ಟು ಹೇಳಿ. ಆ್ಯಂಡ್ ಎಲ್ರಿಗೂ ಕೇಳ್ಕೊತೀನಿ, ಮಾಡಿದ್ದೀವಿ ಸಿನಿಮಾ, ಥಿಯೇಟ್ರಿಗೆ ಬಂದು ನೋಡಿ, ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ. ತೆರೆ ಮೇಲೆ ಇರೋ ಅಪ್ಪ ಮತ್ತು ನಿಜವಾದ ಅಪ್ಪನೂ ಇಲ್ಲೇ ಇದ್ದಾರೆ. ಸೊ ಖುಷಿ ಆಗ್ತಿದೆ. ಯಾವುದೇ ಮಗಳಿಗೂ ಅಪ್ಪನ ಪ್ರೀತಿ ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಪಾತ್ರದಲ್ಲಿ ನನಗೆ ಆ ರೋಲ್ ಸಿಕ್ಕಿದ್ದು, ಅಪ್ಪನ ಜೊತೆ ಪ್ರೀತಿನ ಸ್ಪ್ರೆಡ್ ಮಾಡೋಕ್ಕೆ ಸಿಕ್ಕಿದ್ದು, ಪ್ರೀತಿ ಬಗ್ಗೆ ಹೇಳೋಕ್ಕೆ ಸಿಕ್ಕಿದ್ದು ತುಂಬಾ ಖುಷಿ ವಿಷಯ. ಚೆನ್ನಾಗಿ ಮಾಡಿದ್ದಾನೆ. ಮೊದಲನೇ ಪಿಕ್ಚರ್ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೆಕೆಂಡ್ ಹಾಫ್ ಮಾತ್ರ ತುಂಬ ಚೆನ್ನಾಗಿ ಇಂಪ್ರೆಸ್ ಆಯಿತು. ಅದರಲ್ಲಿದ್ದ ಒಂದು ಹಾಡು, ಆರಾರೋ ಆರೀರಾರೋ ಬಂಗಾರಿ ನನ್ನ ಕನಸೇಜೋ, ತುಂಬ ಚೆನ್ನಾಗಿದೆ ಹಾಡೋದು, ಇಷ್ಟ ಆಯಿತು. ಒಳ್ಳೆಯದಾಗಲಿ ತಾರುಷ್ಗೆ. ಜಾಲಿ ಹೆಪ್ ಹೆಪ್ ಹೊರೈ. ಹೊಸೊಬ್ರು ಮಾಡಿದ್ದಾರೆ ಅಂತ ಏನು ಅನ್ಸಕ್ಕೆ ಹೋಗಲ್ಲ ನಮಗೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ. ಅದೇ ಥರ ಹೊಸೊಬ್ರಿಗೆ ಪ್ರಯತ್ನ ಏನಿದೆ ಅವಕಾಶ ಎಲ್ಲರೂ ಕೊಡಬೇಕು. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಪ್ರೋತ್ಸಾಹ ಬೇಕು. ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಲ್ಲಿ ಮಾತ್ರ ನೋಡಿ, ಈ ಹೊಸ ಹುಡುಗರನ್ನ ಪ್ರೋತ್ಸಾಹಿಸಿ. ಈ ಚಿತ್ರ ಶತದಿನೋತ್ಸವ ಕಾಣಲಿ. ಜಾಲಿ 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 ಇದೆ. ಫ್ಯಾಮಿಲಿ ಬಂದು ನೋಡ್ಬೋದು. ಒಳ್ಳೆ ಸ್ಟೋರಿ ಇದೆ, ತಂದೆ ಮಗಳ ಸ್ಟೋರಿ ಇದೆ, ಚೆನ್ನಾಗಿದೆ. ಕನ್ನಡ ಮೂವಿ, ಕನ್ನಡ ಉಳಿಸೋವಂಥ ಕೆಲಸ ನಾವೇ ಮಾಡಬೇಕು. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲನೂ ಥಿಯೇಟ್ರಿಗೆ ಬಂದು ಮೂವಿ ನೋಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಂದಿದೆ ಮೂವಿ, ಎಲ್ಲರೂ ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಸ್ಟೋರಿ ಇದೆ, ತುಂಬ ಆ್ಯಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಬೇಕು. ತುಂಬ ಚೆನ್ನಾಗಿ ಬಂದಿದೆ. ವಿತ್ ಲವ್, ಫ್ಯಾಮಿಲಿ, ಎಂಟರ್ಟೈನ್ಮೆಂಟು ಚೆನ್ನಾಗಿದೆ. ಹೀರೋ ಹೀರೋಯಿನ್ ಚೆನ್ನಾಗಿದೆ. ಹೊಸ ಹೀರೋಗೆ ಒಳ್ಳೆ ರೌಡಿಸಮ್ ಇದೆ, ಮತ್ತು ಒಳ್ಳೆ ಹೊಸ ಹೀರೋಗೆ ಎಂಟರ್ಟೈನ್ ಮಾಡಬೇಕು. ಎಲ್ಲ ಮೂವಿ ಬಂದು ಥಿಯೇಟ್ರಲ್ಲೇ ನೋಡಬೇಕು. ಅದನ್ನು ತುಂಬ ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆ ಸ್ಟಂಟ್ಸ್ ತುಂಬ ಚೆನ್ನಾಗಿದೆ. ಕಾಮಿಡಿ ಪಾರ್ಟ್ ತೊಗೊಂಡ್ರು ತುಂಬ ಎಕ್ಸಲೆಂಟಾಗಿ ಮಾಡಿದ್ದಾರೆ. ದೇರ್ ಇಸ್ ನೋ ಫೀಲಿಂಗ್ ಸ್ಯಾಡ್ ಎಲ್ಲೋ ಆಗಲಿ, ಒಂದು ಮೂಡ್ ಆಫ್ ಆಗೋಂತಿಲ್ಲ. ಎಂಟರ್ಟೈನ್ಮೆಂಟು ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಹೊಸಬ್ರನ್ನ ಪ್ರೋತ್ಸಾಹಿಸಿ, ತುಂಬ ಬೆಂಬಲ ಕೊಡಿ. ಪ್ರಯತ್ನ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ಕತೆ ಗೆದ್ದ ಮೇಲೆ ಆಲ್ಮೋಸ್ಟ್ ಸಿನಿಮಾ ಗೆದ್ದಂಗೆ. ಎಲ್ಲ ಆರ್ಟಿಸ್ಟು ಹೊಸಬರಾಗಿರೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಂಡಸ್ಟ್ರಿ ಹೊಸಬ್ರನ್ನ ಮೇಲೆ ಎತ್ಕೊಬೇಕು, ಪ್ರೋತ್ಸಾಹ ಮಾಡಬೇಕು. ಹೊಸ ನೀರು ಯಾವಾಗಲೂ ಬರ್ತಾನೇ ಇರಬೇಕು, ಹೊಸಬ್ರು ಬರ್ತಾನೆ ಇರಬೇಕು. ಕಲೆ ಯಾವಾಗಲೂ ಗೆಲ್ಲಬೇಕು. ಡೈರೆಕ್ಷನು ಆ್ಯಸ್ ವೆಲ್ ಆಸ್ ಆ್ಯಕ್ಟಿಂಗು ಎಲ್ಲ ಮಾಡಿದ್ದಾನೆ. ತುಂಬ ಚೆನ್ನಾಗಿದೆ ಮೂವಿ. ದಯವಿಟ್ಟು ಎಲ್ಲರೂ ಬಂದು ಮೂವಿ ನೋಡಿ. ಒಂದು ಫುಲ್ ಬಂಚ್ ಇದೆ. ಎಸ್ಪೆಷಲಿ ಕಾಮಿಡಿ ಇದೆ, ಫೈಟಿಂಗ್ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲ ಒಂದು ಮನೋರಂಜನೆಗೆ ಏನು ಬೇಕೋ ಅದಿದೆ. ನಾವು ಯಾರು ಟಿಕೆಟ್ ಕೊಟ್ಟು ಮೂವಿ ಬಂದು ನೋಡೋರಿಗೆ ಯಾರಿಗೂ ಯಾವುದೇ ರೀತಿಯಾಗಿ ಯಾವುದೇ ಲಾಸ್ ಅಂತೂ ಆಗಲ್ಲ. ಬರೀ ಇವಾಗೆಲ್ಲ ಒಂದೊಂದು ಸೆಕೆಂಡಲ್ಲೇ 2 ಸೆಕೆಂಡ್ಗೆ ನಮಗೆ ಎಂಟರ್ಟೈನ್ಮೆಂಟ್ ಸಿಗೋದ್ರಿಂದ ಮೊಬೈಲು
ಇರೋದ್ರಿಂದ ನಾವು ಯಾರು ಹೊಸ ಪ್ರತಿಭೆಗಳನ್ನ ಬೆಂಬಲಿಸೋಕ್ಕಾಗಲ್ಲ. ದಯವಿಟ್ಟು ಥಿಯೇಟ್ರಲ್ಲಿ ಬಂದು ಮೂವಿ ನೋಡಿದಾಗಲೇ ಬೆಂಬಲಿಸೋಕ್ಕಾಗುತ್ತೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಥಿಯೇಟರಲ್ಲೇ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ. ಹೀರೋ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ, ಡೈರೆಕ್ಷನು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.